ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವು ನಮ್ಮ ಸಂಡೇನ ಯಾವ ರೀತಿ ಕಳೆದ್ವಿ ಅನ್ನೋದಕ್ಕೆ ನಾನೊಂದು ಸಣ್ಣ ವೀಡಿಯೋನ ಮಾಡ್ಕೊಂಡಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಸೊ ನಾವು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ಗೆ ಸ್ಮೂದಿನ ಕುಡ್ಕೊಂಡು ಹೊರಟಿದ್ದು ನಮ್ಮ ಫ್ರೆಂಡ್ಸ್ ಮನೆಗೆ. ನಮ್ಮ ಫ್ರೆಂಡ್ಸ್ ಇರೋದು ಕೆನರಿ ವಾರ್ಫ್ ಅಂತ ಒಂದು ಪ್ಲೇಸಲ್ಲಿ, ನಾವಿರೋದು ನಾರ್ತ್ ಗ್ರೇನಿಚಿಂದ ಕೆನರಿ ವಾರ್ಫ್ಗೆ ಒಂದು 20 ಮಿನಿಟ್ಸ್ ಬಸ್ ಜರ್ನಿ ಆಗುತ್ತೆ. ಸೊ ನಾನಿಲ್ಲಿ ಒಂದಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊತಾ ಕೂತಿದ್ದೆ. ಯಾಕೆ ಅಂತ ಅಂದರೆ ಒಂದಷ್ಟು ಥಿಂಗ್ಸ್ನ ತೊಗೊಂಡೋಗ್ಬೇಕಾಗಿತ್ತು ನಾವು ಅವ್ರ ಮನೆಗೆ. ಅದನ್ನು ಅಭಿ ಮರ್ತಿದ್ರು. ಸೊ ಹಾಗಾಗಿ ಅವ್ರು ನಮ್ಮ ಮನೆಗೆ ಹೋಗಿ ಅದನ್ನೆಲ್ಲ ತೊಗೊಂಡು ಬರೋವರೆಗೂ ನಾನು ಇಲ್ಲೊಂದಷ್ಟು ಕೂತ್ಕೊಂಡು ಪಕ್ಷಿಗಳನ್ನ ನೋಡಿಕೊಂಡು ಎಂಜಾಯ್ ಮಾಡ್ತಿದ್ದೆ. ಸೊ ಆಮೇಲೆ ನಾವು ಬಸ್ನ ತೊಗೊಂಡು ಹೊರಟಿದ್ದು ಅವ್ರ ಮನೆ ಕಡೆಗೆ. ಆನ್ ದ ವೇ ಹೋಗ್ತಾ ನನಗಿಲ್ಲಿ ಕ್ಲೌಡ್ಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ಹಾಗಾಗಿ ಅದನ್ನು ಜಸ್ಟ್ ಕ್ಯಾಪ್ಚರ್ ಮಾಡಿಕೊಂಡೆ ನಿಮಗೂ ತೋರಿಸೋಣ ಅಂತ ಹೇಳಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯೂನಿವರ್ಸಿಟಿ ಆಫ್ ಕಂಬ್ರಿಯಾ ಇನ್ ಲಂಡನ್ ಅನ್ನೋ ಪ್ಲೇಸಲ್ಲಿ ಇಳ್ಕೊಂಡು ಅಲ್ಲಿಂದ ನಾವು ಅವ್ರ ಮನೆ ಕಡೆ ಹೊರಟ್ವಿ. ನಮ್ಮ ಫ್ರೆಂಡ್ಸ್ ಮನೆ ರೀಚ್ ಆದಮೇಲೆ ನಾವು ಅಲ್ಲೊಂದಷ್ಟು ಟೈಮ್ನ ಸ್ಪೆಂಡ್ ಮಾಡಿ ಲಂಚ್ನ ಮುಗಿಸಿ ಮತ್ತೆ ನಾವು ಹೊರಟಿದ್ದು ನಮ್ಮ ಮನೆ ಕಡೆಗೆ. ಮನೆಗೆ ಹೋಗ್ತಾ ಆನ್ ದ ವೇ ಅಲ್ಲೇ ಹತ್ರದಲ್ಲಿರೋ O2 ಅರೀನಾಗೆ ಹೋಗೋಣ ಅಂಥೇಳಿ ಡಿಸೈಡ್ ಮಾಡಿದ್ವಿ. ಇದೇ O2 ಅರೀನಾ. ಇಲ್ಲಿ ಎಂಟ್ರ್ ಆಗ್ತಿದ್ದ ಹಾಗೆ ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ. ತುಂಬಾ ಜನ ಕೂಡ ಇದ್ರು. ಅವತ್ತು ಸ್ವಲ್ಪ ಬ್ಯುಸಿನೂ ಇತ್ತು. ಹಾಗೆ ನಾವು ಎಂಟ್ರಾಗಿ ಲೆಫ್ಟ್ ಸೈಡಲ್ಲಿರೋ ಎಸ್ಕಲೇಟರ್ ತೊಗೊಂಡು ಮೇಲೆ ಹೋದರೆ ನಿಮಗೆ ಸಿಗುತ್ತೆ ಶಾಪಿಂಗ್ಗೆ ಬಹಳಷ್ಟು ಆಪ್ಷನ್ಸ್. ಈ ಲೈಟಿಂಗ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಒಂದು ಸ್ವಲ್ಪ ಲೈಟಿಂಗ್ಸ್ ಬಗ್ಗೆನೂ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಕಾವ್ಯ ಸ್ವಲ್ಪ ಶಾಪಿಂಗ್ ಮಾಡೋದಕ್ಕೆ ಅಂತ ಹೋಗಿದ್ರು. ನಾನು ಆ ಟೈಮಲ್ಲಿ ಹಾಗೆ ಮುಂದೆ ಏನೆಲ್ಲ ಇದೆ ನೋಡೋಣ ಅಂತೇಳಿ ಹಾಗೆ ಸ್ವಲ್ಪ ಮುಂದೆ ಬಂದೆ. ಆ ಶಾಪಿಂಗ್ ಔಟ್ಲೆಟ್ಸ್ಗಳಿಂದ ಹಾಗೆ ಸ್ವಲ್ಪ ನಿಧಾನಕ್ಕೆ ಮುಂದೆ ಬಂದರೆ ಅಲ್ಲಿಂದ ನಾವು ಕೆಳಗಡೆ ಕೂಡ ಬರ್ಬೋದು. ಇದು O2 ಕೋರ್ ಏನಿದೆ ಆ ಜಾಗದಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. O2 ಅರೀನಾ, ದಿ ಆ್ಯಕ್ಚುಲ್ ಅರೀನಾ. ಅಲ್ಲಿ ಏನಂತಂದರೆ ನಿಮಗೆ ನೀವು ಪ್ರೀ ಬುಕ್ ಟಿಕೆಟ್ಸ್ ತೊಗೊಂಡು ಅಲ್ಲಿ ನಡೆಯುವಂಥ ಕನ್ಸರ್ಟ್ಸ್ನ ಕೂಡ ನೀವು ಅಟೆಂಡ್ ಆಗ್ಬೋದು. ನೋಡಿ, ಹಾಗೆ ಝೂಮ್ ಮಾಡಿ ತೋರಿಸಿದ್ದೀನಿ. ಒಳಗಡೆ ಇನ್ನೂ ಎಷ್ಟು ದೊಡ್ಡದಾಗಿದೆ, ಎಷ್ಟು ಜನ ಸ್ಟೇರ್ಸ್ ಮತ್ತು ಎಸ್ಕಲೇಟರ್ಸಲ್ಲಿ ಹೋಗ್ತಾ ಇದ್ದಾರೆ. ಸೊ ಇಟ್ಸ್ ಎ ವೆರಿ ಬಿಗ್ ಪ್ಲೇಸ್. ಅಲ್ಲೆಲ್ಲ ಓಡಾಡಿ ಬಹಳಷ್ಟು ಟಯರ್ಡ್ ಆಗಿತ್ತು. ಏನಾದರೂ ತಿನ್ನಬೇಕು ಅಂತಲೂ ಅನ್ನಿಸಿತ್ತು ಹಸುವಾಗಿದ್ದರಿಂದ. ಅಲ್ಲೇ ಇರೋ ಮಿಂಟ್ ಕೆಫೆಗೆ ಹೋದ್ವಿ. ಮಿಂಟ್ ಕೆಫೆಯಲ್ಲಿ ನೋಡಿದ್ವಿ ಬಹಳಷ್ಟು ಆಪ್ಷನ್ಸ್ ಇತ್ತು, ಕೇಕ್ಸ್ ಮತ್ತು ಪೇಸ್ಟ್ರೀಸ್ ಎಲ್ಲ ಕೂಡ. ನಾನು ಕಾವ್ಯ ಇಬ್ಬರು ಕೇಕ್ ತೊಗೊಂಡ್ವಿ. ನಾನು ಹೇಝಲ್ನಟ್ ಮತ್ತು ಚೀಸ್ ಕೇಕ್ ತೊಗೊಂಡೆ, ಕಾವ್ಯ ಪಿಸ್ತಾಶೋ ಕೇಕ್ ತೊಗೊಂಡ್ರು. ಅದನ್ನು ತಿನ್ಕೊಂಡು ಹಾಗೇ ಬರ್ತಾ ನಾವು ಇದಕ್ಕೆ ಮುಂಚೆ ಕೂಡ ಕ್ಯಾಪ್ಚರ್ ಮಾಡಿದ್ವಿ. ಆ ಲೈಟಿಂಗ್ಸ್ ತುಂಬ ಚೆನ್ನಾಗಿತ್ತು. ಬಟ್ ಆವಾಗ ಅದು ರೊಟೇಟ್ ಆಗ್ತಿರಲಿಲ್ಲ, ಅದ್ರದ್ದು ಎಫೆಕ್ಟ್ಸ್ ಇರಲಿಲ್ಲ. ಸೊ ಫೈನಲಿ ಮತ್ತೊಮ್ಮೆ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಅದ್ರದ್ದು ಎಫೆಕ್ಟ್ಸು ಹೇಗೆ ಬರ್ತಾ ಇದೆ ಅನ್ನೋದೆಲ್ಲ ತೋರಿಸ್ಕೊಂಡು ಅಲ್ಲಿಂದ ನಾವು ಹಾಗೇ ನಿಧಾನಕ್ಕೆ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಅಗೇನ್.